ಗೈಸ್ ಇಟ್ಸ್ ಪನ್ನೀರ್ ಪೇಸ್ಟ್ ಆರ್ ಮಶ್ರೂಮ್ ಗ್ರೇವಿ ಅಂದರೆ ಪನ್ನೀರಲ್ಲೇ ಗ್ರೇವಿ ಮಾಡೋತ್ತ ಇದು ರೆಸಿಪಿ. ಇದಕ್ಕೆ ಪನ್ನೀರ್ ಕ್ಯೂಬ್ಸು, ಆಮೇಲೆ ಕೊರಿಯಂಡರು, ಆಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು, ಆಮೇಲೆ ಒಂದು ಮೆಣಸಿನ್ಕಾಯಿ ಹಾಕಿದ್ದೆ ಖಾರಕ್ಕೆ, ಅದನ್ನು ನೀರಾಗಿ ರುಬ್ಕೊಂಡೆ. ಆಮೇಲೆ ಉಳ್ಳಾಗಡ್ಡಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಟೊಮೆಟೊ ಗ್ರೇವಿ. ಉಳ್ಳಾಗಡ್ಡಿ ಕೆಂಪಾಗೋ ಮಟ್ಟ ಹುರಿದಿದ್ದು ಇಟ್ಟಿದ್ದೆ, ಅದಕ್ಕೆ ಆಮೇಲೆ ಟೊಮೆಟೊ ಪೇಸ್ಟ್ ಹಾಕಿದ್ದೆ. ಅದು ಈ ಥರ ಕಾಣಿಸ್ತಿದ್ದೆಲ್ಲ ಈ ಥರ ಆಯಿತು. ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಪಟ್ಟು ನಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡಿದ್ದೆ. ಆಮೇಲೆ ಅವಾಗ ಹಾಕ್ತಿದ್ದೀನಲ್ಲ, ಅದು ಪನ್ನೀರು ಏನು ನಾವು ಗ್ರೈಂಡರ್ ಮಾಡ್ಕೊಂಡಿದ್ದೀವಲ್ಲ, ಅದು ಫುಲ್ಲಿ ಫೈನಾಗಿ ಪೇಸ್ಟ್ ಆಗಿತ್ತು. ಕೊತ್ತಂಬರಿ ಮತ್ತು ಪನ್ನೀರು ಹಾಗೆ ಮೆಣಸಿನ್ಕಾಯಿ, ಅದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ರುಬ್ಕೊಂಡಿರೋದು ಹಾಕಿ ಮಿಕ್ಸ್ ಮಾಡಿದೆ. ಇದು ರೆಡ್ ಆಯಿತು. ಬೇಕಂದರೆ ನಾನು ಅಂದರೆ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊಂಡ್ರೆ ಇದು ರೆಡ್ ಆಯಿತು. ನಿಮ್ಗೆ ವೈಟ್ ಥರನೇ ಬೇಕಂದರೆ ನೀವು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ರೆ ಅದು ವೈಟ್ ಥರನೇ ಕಾಣಿಸುತ್ತೆ. ಒಂಥರ ಈ ಪಾಸ್ಟಾ ಸಾಸದು ಮಾಡ್ತಾರಲ್ಲ ಆ ಥರ ಟೇಸ್ಟ್ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇವಾಗ ಮಶ್ರೂಮು ಸ್ವಲ್ಪ ತುಪ್ಪ ಹಾಕಿಬಿಟ್ಟು, ಅಂದರೆ ಮಶ್ರೂಮ್ ಏನಾಗುತ್ತೆ ಸ್ವಲ್ಪ ಬಿಸಿ ಮಾಡ್ಕೋಬೇಕಾದ್ರೆ ನೀರು ಬಿಡುತ್ತೆ. ಅದಕ್ಕೆ ತುಂಬ ಎಲ್ಲ ತುಪ್ಪ ಹಾಕ್ಕೊಂಡು ನೀರು ಹಾಕಬಾರ್ದು. ಸ್ವಲ್ಪ ತುಪ್ಪ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡೆ. ಆಮೇಲೆ ಬೇಯಲಿಕ್ಕಂತ ಒಂದು 2 ನಿಮಿಷ ಮುಚ್ಚಿಟ್ಟೆ. ಬೇಯ್ದಾದಮೇಲೆ ಸ್ವಲ್ಪ ಬೇಕಂದರೆ ನೀರು ಯೂಸ್ ಮಾಡ್ಕೋಬೋದು. ಬೇಕಂದ್ರೆ ಮಶ್ರೂಮ್ ಸ್ವಲ್ಪ ಅಂದರೆ ಡಸ್ಟ್ ಅದು ಇತ್ತು ಅಥವಾ ಏನು ಸಾಯಿಲ್ ಅದು ಇದ್ರೆ ಬೇಡ ಅಂತಂದ್ಬಿಟ್ಟು ನಾನೇನು ಮಾಡಿದೆ, ಮಶ್ರೂಮ್ ವಾಟ್ರನ್ನ ರಿಮೂವ್ ಮಾಡಿದೆ. ಮಶ್ರೂಮ್ ಬೇಕಾದರೆ ನೀವು ಏನು ಮಾಡಬೇಕು, ಯಾವುದಾದ್ರೂ ಹಿಟ್ಟಲ್ಲಿ ಸ್ವಲ್ಪ ಹಿಂಗೆ ರಬ್ ಮಾಡಿಕೊಂಡ್ರೆ ಅದ್ರ ಮೇಲಿಂದೆಲ್ಲ ಡಸ್ಟ್ ರಿಮೂವ್ ಆಗುತ್ತೆ. ಆಮೇಲೆ 2-3 ಸಲ ತೊಳ್ಕೊಬೇಕು ಮಶ್ರೂಮು. ಇವಾಗ ಮಶ್ರೂಮ್ನ ನಾನು ಗ್ರೇವಿಯಲ್ಲಿ ಮಾಡಿಟ್ಟು ರೆಡಿಯಾಗಿದೆ ಗ್ರೇವಿ. ಇನ್ಸ್ಟೆಂಟ್ಲಿ 5 ಮಿನಿಟ್ಸಲ್ಲಿ ಗ್ರೇವಿ ಮಾಡ್ಬೋದು. ಇವಾಗ ಮಶ್ರೂಮ್ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಉಳಿದಿರೋ ಪನ್ನೀರು ಪೇಸ್ಟ್ ಮಾಡಿಬಿಟ್ಟು ಉಳಿದಿರೋ ಪನ್ನೀರ್ ಇತ್ತಲ್ಲ, ಅದನ್ನ ಇಡ್ಲಿ ಟೇಸ್ಟಿಗೆ ಅಂದ್ಬಿಟ್ಟು ಒಂದು ಸ್ವಲ್ಪ ತುಪ್ಪದಲ್ಲಿ ಪನ್ನೀರ್ ನಾನು ಮಿಕ್ಸ್ ಮಾಡಿಕೊಂಡು ಮತ್ತೆ ಅದೇ ಗ್ರೇವಿಗೆ ಸೇರಿಸ್ತೀವಿ. ಪನ್ನೀರ್ ಒಂದು ಸ್ವಲ್ಪ ರೆಡ್ ಆಗೋ ಮಟ್ಟ ಫ್ರೈ ಮಾಡಿಕೊಂಡೆ. ರೆಡ್ ಆಗೋ ಮಟ್ಟ ಸ್ವಲ್ಪ ಇದು ಮಾಡಿಕೊಂಡು, ಆಮೇಲೆ ಮಶ್ರೂಮ್ ಹಾಕಿಟ್ಟಿದ್ದಾರೆ ಅದೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ಇವಾಗ ಇದಕ್ಕೆ ಪನ್ನೀರ್ ಸೇರಿಸ್ತೀವಿ. ಇಷ್ಟೇ ರೆಸಿಪಿ. ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಪ್ಲೇಟ್ ಮುಚ್ಚಿಬಿಟ್ರೆ ಬಾಯ್ಲ್ ಮಾಡೋಕ್ಕಿಟ್ರೆ ಗ್ರೇವಿ ರೆಡಿ. ಇನ್ಸ್ಟೆಂಟ್ ಗ್ರೇವಿ. ಆಮೇಲೆ ವೆರಿ ತಿಕ್ಕಾಗಿರುತ್ತೆ, ವೆರಿ ಟೇಸ್ಟಿ.